ಶರ್ವಾಣಿ ಅವ್ರು ಬೇಕು. ಅವ್ರ ವಿಳಾಸ ಕೊಡ್ತೀರಾ? ಸುಲಭವಾಗಿ ಸಿಗೋಲ್ಲ. 4 ಮಾರ್ಗಗಳಿವೆ: ಕರ್ಮ, ಜ್ಞಾನ, ಭಕ್ತಿ, ಯೋಗ. ಇವುಗಳು ಮನಸ್ಸಿನಲ್ಲಿ ಸ್ಥಿರವಾಗಿರ್ಬೇಕು. ಸ್ವಾರ್ಥದ ಅವಶ್ಯಕತೆಗೆ ಶರ್ವಾಣಿ ದಕ್ಕಲ್ಲ. ಎಲ್ಲವೂ ಸಿಗತ್ತೆ. ಶರ್ವಾಣಿಯವರು ಸಿಗ್ತಾರೆ. ಮನಸ್ಸು ಸಾನ್ನಿಧ್ಯದಲ್ಲಿರ್ಬೇಕು. ಸತ್ಯ ನೀವ್ ಯಾರು ಅಂತ? ಕತ್ತಲನ್ನ ಕಳಿಯೋ ಕಾಯಕ ನಂದು. ಶರ್ವಾಣಿಯವ್ರನ್ನ ಕಾಣ್ಬೇಕಾ? ಹೋ. 6 ಹಳ್ಳಗಳನ್ನ ದಾಟಬೇಕು. 6 ಹಳ್ಳಗಳನ್ನ ದಾಟಿದ್ರೆ ಸಿಗ್ತಾರೆ. ಶೃಂಗಗಿರಿಯ ದಾರಿ ಹಿಡಿ. ಒಂದೊಂದೇ ಹಳ್ಳ ಸಿಗ್ತಾ ಹೋಗುತ್ತೆ. ಋಷ್ಯ ಶೃಂಗರು ತಪಸ್ಸು ಮಾಡಿದ ಸ್ಥಳ ಶೃಂಗಗಿರಿ. ಶರ್ವಾಣಿ ಅವರು ಅಲ್ಲಿರ್ತಾರೆ. ಇಲ್ಲಿನ ನನ್ನ ಪ್ರಯಾಣ ಹೇಗ್ ಶುರು ಮಾಡ್ಲಿ? ಶೃಂಗಗಿರಿಗೆ ಹೋಗೋ ದಾರಿ ಯಾವ್ದು? ಎಷ್ಟೊತ್ಬೋದು? ನಾನು ಎಷ್ಟೊತ್ತಿಗೆ ಹೋಗಿ ತಲುಪ್ತೀನಿ? ನೀನ್ ನಡೀತಾ ಹೋಗು, ದಾರಿ ಗೊತ್ತಾಗತ್ತೆ. ನಂಬಿ ನಡೆದ್ರೆ ಕಾಡಲ್ಲೂ ದಾರಿ ಸುಗಮ. ನಂಬದೇ ನಡೆದ್ರೆ ಸುಲಭದ ದಾರಿನೂ ದುರ್ಗಮವಾಗತ್ತೆ. ಕಳ್ಳರಿಗೆ ಹಂಗೇನು ಹುಡುಕಾಟ ಶುರುವಾಗಿದೆ ಸರ್. ಪಕ್ಕನಸಿಗೆ ಬೀಳಲ್ಲ ಅವ್ರು ಕಳ್ಳರು. ಹುಟ್ಟುತ್ತಾನೆ ಕಾಡು ಪರಿಚಯ ಅವ್ರಿಗೆ. ನಮಗೆ ಹಂಗಲ್ಲ, ಟ್ರೈನಿಂಗ್ ಪೀರಿಯಡಲ್ಲಿ ಮಾತ್ರ ಕಾಡು ಪರಿಚಯ. ಹಂಗಾಗಿ ಲೇಟ್ ಆಗಿರೋದು. ಮೌಲಿಬಾಯ್ ಅಂತ ಸರ್, ಕೇರಳದಲ್ಲಿ ಅವನ ಬಗ್ಗೆ ಡೀಟೇಲ್ಸ್ ಇದೆ. ಇವತ್ತು ಸಂಜೆ ಒಳಗಡೆ ಒಂದು ಫೋಟೋ ಬರುತ್ತೆ. 10 ವರ್ಷದ ಹಿಂದಿನ ಫೋಟೋ. ಮನುಷ್ಯ ತುಂಬಾ ಖರಾಬಂತೆ ಸರ್. ಸದಾಶಿವಡಿಲಿ ಹಗ್ಗ ಇಳಿ ಬಿಟ್ಟಾಗ್ಲೇ ಅನ್ಕೊಂಡೆ ಇದು ಕಾಡು ಕಳ್ಳರದೇ ಕೆಲಸ ಅಂತ. ಆದಷ್ಟು ಬೇಗ ಅವನನ್ನ ಹಿಡಿಬೇಕು. ಸ್ಟ್ರಾಂಗ್ ಇದ್ದಾರೆ ಸರ್ CRPFನವರು. ಮಗ ಎಲ್ಲೇ ಇದ್ರು ಸಿಗಬೇಕು, ಕಿರೀಟನು ಸಿಗಬೇಕು. ಈಗ ನಾವಿರೋದು ಪಶ್ಚಿಮ ದಿಕ್ಕು. ಇದು ಪಶ್ಚಿಮ ದಿಕ್ಕು ಶುರುವ ಜಾಗ. ದಟ್ಟವಾದ ಬೆಟ್ಟ, ಕಾಡು ನಮ್ಗೆ ಅನುಕೂಲ ಆಗುತ್ತೆ. ಶೃಂಗಗಿರಿ ದಟ್ಟವಾದ ಬೆಟ್ಟಾಡು ಇದೆ. ಅಲ್ಲಿ ತಂಗಪ್ಪನ ಶಿಷ್ಯ ಸೀನರಾಜು ಅಂತ ಇದ್ದಾನೆ. ಅವನು ಕಿರೀಟ ಮಾಡಿದ್ರೆ ದುಡ್ಡು ಬಂದೇ ಬರುತ್ತೆ. ಇದೇ ದಾರಿಲಿ ಹೋದ್ರೆ ಬ್ರಾಹ್ಮಿಪುರ, ಶೃಂಗಗಿರಿ ಸಿಗುತ್ತೆ. 9 ಮೈಲಿ ಆಗುತ್ತೆ. ನಾವಿಂದ ಬ್ರಾಹ್ಮಿಪುರ ದಾರಿ ಹಿಡಿಯೋದು 3 ಮೈಲಿ ಆದ್ಮೇಲೆ. 3 ಮೈಲಿ ಮುಗಿತಿದೆ ದುರ್ಗಾಪುರ ಸುಬ್ರಾಯನ್ ತೊಪ್ಲು ಮುಗಿಯುತ್ತೆ. ಆ ತೊಪ್ಲು ಮುಗಿದ ಕಡೆ ಬಲಕ್ ತಿರುಗಿದ್ರೆ 2 ಮೈಲಿ ಇಳಿಜಾರು. ಅಲ್ಲೇ ಕೇಶವನಾಥನ್ ಜಮೀನು, ಫಾರ್ಮ್ ಹೌಸ್. ಅಲ್ಲೇ ಸುಚೇಂದ್ರ ಸಿಗ್ತಾನೆ. ಅಲ್ಲೇ ಇರ್ತಾನೆ ಅವನು. ಸುಚೇಂದ್ರ ನಮಗೆ, ಕಿರೀಟ ತಂಗಪ್ಪನ್ಸ್ಯ ಸಿನ್ರಾಜುಗೆ. ಅವನು ಕೊಡೋ ಕಾಸು ಅನ್ನಕ್ಕೆ, ಮದ್ದುಗುಂಡುಗಳಿಗೆ, ತುಪ್ಪಾಕಿಗೆ. ತುಪ್ಪಾಕಿ ಪೊಲೀಸ್ನವ್ರು ಎದಗೆ. ಹಲೋ ಸರ್, ರೌಂಡ್ಸ್ ಅಲ್ಲಿ ಇದ್ದೀನಿ ಸರ್. ಸಂಜೆ ವೇಳೆಗೆ ಮೌಲಿಬಾಯ್ ಟ್ರೇಸ್ ಔಟ್ ಆಗೋ ಸಾಧ್ಯತೆ ಇದೆ ಸರ್. ಪುಟ್ಟರಾಜು, ಓಕೆ ಸರ್. ಪುಟ್ಟರಾಜು ಏನೆಲ್ಲ ಈ ಬಾಹಲ ದಾರಿಲೆಲ್ಲ ಅಡ್ಡ ಹಾಕ್ತೀಯಲ್ಲೋ? ಏನ್ ಹೇಳು, ಕುರ್ಸೊತ್ತಿಲ್ಲ. ಸದಾಶಿವ ಇನ್ನೂ ಸಿಕ್ಕಿಲ್ಲ. ಬರಲಾ? ನಮ್ಮ ಅಣ್ಣನ ಫೋಟೋ ಬೇಕು ಅಂತ ಹೇಳಿದ್ದೆ. 2 ಕಾಪಿ ಫಾರೆಸ್ಟ್ ಆಫೀಸರ್ ಕೊಡ್ಬೇಕು, ಹುಡ್ಕಕ್ ಅನುಕೂಲ ಆಗುತ್ತೆ ಅಂತ ತಂದಿದ್ದೀನಿ ನೋಡು. ಪುಟ್ಟರಾಜು, ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಣ್ಣ ದೇವಿನೂ ಇಲ್ಲ. ಏನ್ ದರಿದ್ರು ಫ್ಯಾಮಿಲಿನಯ್ಯ ನಿಂದು? ನಿಮ್ ಫ್ಯಾಮಿಲಿ ನೋಡ್ಕೊಳ್ಳೋಕೆ ಇಡೀ ಸ್ಟೇಷನ್ ಬೇಕಲ್ಲಯ್ಯ. ಒಬ್ರಿಗೂ ತಿಳುವಳಿಕೆ ಬೇಡ? ಮೌಲಿಬಾಯ್ ಅಂತ ಕಾಡುಗಳ ಕಿರೀಟ ಕದ್ದಿದ್ದಾನೆ ಅಂತ ಮಾಹಿತಿ. ದೊಡ್ಡ ಕಾಡುಗಳ. ಅವನನ್ನ ಹಿಡಿಯೋದಕ್ಕೆ ಇವತ್ತು CRPF ಕಾಡಿಗೆ ನುಗ್ತಿದೆ. ಸದಾಶಿವ ಸಿಗಬಹುದು, ಅಥವಾ ನಮಗೂ ಕಳ್ಳರಿಗೂ ಗುಂಡಿನ ಕಾಳಗದಲ್ಲಿ ಸಾಯಲೂಬಹುದು. ನಿನ್ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳೋದನ್ನ ಕಲಿ. ಹುಡುಕ್ಸೋಕೆ ಪ್ರಯತ್ನ ಪಡ್ತೀನಿ. ಬರ್ಲಾ? ಆ ನೀರ್ ಹೋಗಿವಲ್ಲ, ಈಚೆಗ್ ಬಾ. ನೀವ್ಯಾರು ಅದನ್ನ ಹೇಳಕ್ಕೆ? ಹರಿಯೋ ನೀರ್ಗೆ ದೊಣ್ಣೆನ ಆಯ್ಕನ ಅಪ್ನೇನಾ? ಗೌರವ ಅನ್ನೋ ಗೌರವ ಇಲ್ಲ. ಪ್ರಕೃತಿ ಸಂಪನ್ಮೂಲನೆಲ್ಲ ಹಾಳು ಮಾಡ್ತೀರಾ. ನಾನೇನ್ ಮಾಡ್ದೆ? ಯಾವ ಸಂಪನ್ಮೂಲ? ಕೈ ತೊಳ್ದು ಕಾ ತೊಳ್ದು ನೀರನ್ನೆಲ್ಲ ಹಾಳು ಮಾಡ್ತಿದ್ಯಲ್ಲ. ಶುದ್ಧವಾಗಿರೋ ನೀರ್ ಸಿಗ್ತೈತೆ. ಅಗೋ ಅಲ್ಲೊನೆ ಕಾಣಿಸ್ತಾ ಇದೆಯಲ್ಲ, ಆ ಅಪ್ಪನ ಮನೇಲೇನೆ ಸಿಹಿ ಸಿಗೋದು. ಆ ಅಪ್ಪನ ಮನೇಲಿ ಮಾತ್ರನೇ ಸಿಹಿ ನೀರ್ ಬಾವಿ ಇರೋದು. ದೇ